ವಿದಾಯರಾಯ ಸಿದ್ದರಾಮಯ್ಯ ಮುಂದಿನ ದಾರಿ ಯಾವುದಯ್ಯ? ವಿದಾಯ ರಾಮಯ್ಯ ನಿಮ್ಮನ್ನ ಸುಮ್ಮನೆ ಕೂರಿಸೋದಕ್ಕೆ ಬಿಡಲ್ಲಯ್ಯ. ಹೀಗಂತ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ 5 ಆಯ್ಕೆಯನ್ನ. ಸಿದ್ದರಾಮಯ್ಯಗೆ 5 ಆಯ್ಕೆಯನ್ನ ನೀಡಿ ಅದರ ಹಿಂದೆ ಮಹಾತಂತ್ರವನ್ನ ಹೆಣಿತಾ ಇದೆಯಾ ಹೈಕಮಾಂಡ್? ಸಿದ್ದೂರಂತಹ ಜನನಾಯಕರನ್ನ ಸುಮ್ಮನೆ ಇರಿಸೋದಕ್ಕೆ ಸಾಧ್ಯವಾ? ನೋ ಚಾನ್ಸ್. ಅದಕ್ಕಾಗಿ ಹೈಕಮಾಂಡ್ ಹೆಣೆದಿದೆ ಮಹಾತಂತ್ರ. ನೆನ್ನೆಯ ಸಿಎಲ್ಪಿ ಸಭೆಯಲ್ಲಿ ಬಿಗ್ ಸುಳಿವನ್ನ ಕೊಟ್ಟಿರುವಂತಹ ಕೇರಳ ವೇಣು, ಸದ್ಯ ವಿದಾಯರಾಮಯ್ಯ ಮುಂದೆ 5 ಆಯ್ಕೆಗಳು ಕೂಡ ಇದೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್ ಆ 5 ಆಯ್ಕೆಗಳಲ್ಲಿ ಯಾವುದನ್ನ ಒಪ್ಪಿದ್ರೂ ಕೂಡ ಡಬಲ್ ಲಾಭ. ಆ 5 ಆಯ್ಕೆಗಳು ಏನೇನು, ಆ 2 ಲಾಭಗಳು ಯಾವ್ದು? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ವಿದಾಯರಾಮಯ್ಯ ಸಿದ್ದರಾಮಯ್ಯ ಮುಂದಿನ ದಾರಿ ಯಾವುದಯ್ಯ? ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಾ? ವಿದಾಯರಾಮಯ್ಯ ನಿಮ್ಮನ್ನ ಸುಮ್ಮನೆ ಕೂರಿಸೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ 5 ಆಯ್ಕೆಯನ್ನ. ಸೊ ಸಿದ್ದರಾಮಯ್ಯಗೆ 5 ಆಯ್ಕೆಯನ್ನ ನೀಡೋದ್ರ ಹಿಂದೆ ಏನಾದರೂ ತಂತ್ರ ಇದೆಯಾ? ಮಹಾತಂತ್ರವನ್ನ ರೂಪಿಸಲಾಗ್ತಾ ಇದೆಯಾ? ಹೀಗಂತ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು ರಾಜಕೀಯ ವಲಯದಲ್ಲಿ. ಬಟ್ ಸಿದ್ದೂರಂತಹ ಜನನಾಯಕನನ್ನ ಸುಮ್ಮನೆ ಕೂರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 5 ಆಯ್ಕೆಗಳನ್ನ ಹೈಕಮಾಂಡ್ ಸಿದ್ದರಾಮಯ್ಯನವರ ಮುಂದಿಟ್ಟಿದೆ. ಸುಮ್ಮನೆ ಕೂರಿಸೋದಕ್ಕಾಗೋದಿಲ್ಲ, ನೋ ಚಾನ್ಸ್. ಅದಕ್ಕಾಗಿ ಹೈಕಮಾಂಡ್ ಮಹಾತಂತ್ರವನ್ನ ಹೆಣೆದಿರುವಂಥದ್ದು. ನೆನ್ನೆಯ ಸಿಎಲ್ಪಿ ಸಭೆಯಲ್ಲಿ ಬಿಗ್ ಸುಳಿವನ್ನ ಕೊಟ್ಟಿರುವಂತಹ ಕೇರಳ ವೇಣು, ಸದ್ಯ ವಿದಾಯರಾಮಯ್ಯ ಮುಂದೆ ಇದೆ 5 ಆಯ್ಕೆಗಳು ಕೂಡ. ಸೊ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್ ಆ 5 ಆಯ್ಕೆಗಳಲ್ಲಿ ಯಾವುದು ಒಪ್ಪಿದ್ರೂ ಕೂಡ ಡಬಲ್ ಲಾಭ ಕೂಡ ಇರುತ್ತೆ. ಸೊ ಅದು ಆ 5 ಆಯ್ಕೆಗಳು ಏನೇನು, ಆ 2 ಲಾಭಗಳು ಯಾವ್ದು? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ಸೊ ಯಾವೆಲ್ಲ 5 ಆಯ್ಕೆಗಳನ್ನ ಮುಂದಿಡ್ತಾ ಇದೆ? ಸಿದ್ದು ಮೇಲೆ ಬಹುದೊಡ್ಡ ಜವಾಬ್ದಾರಿಯನ್ನು ಹೊರಿಸ್ತಾ ಇದೆ ಹೈಕಮಾಂಡ್. ರಾಹುಲ್ ಗಾಂಧಿ ಮೇಲೆ ಇಟ್ಟಿರುವಂತಹ ನಂಬಿಕೆಯೇ ಇಲ್ಲಿ ದಾಳವಾಗಿರುವಂಥದ್ದು. ಸೊ 2029ಕ್ಕೆ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡುವಂತಹ ಹೊಣೆಗಾರಿಕೆ ಒಂದು ಕಡೆ ಇದೆ. ಸೊ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡಬೇಕಿದೆ ಸಿದ್ದರಾಮಯ್ಯ. ಇದಕ್ಕಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕಿದೆ ಸಿದ್ದರಾಮಯ್ಯ. ಸೊ ಸಿಎಲ್ಪಿ ಸಭೆಯಲ್ಲಿ ಓಪನ್ ಆಗಿ ಕರೆ ಕೊಟ್ಟಿರುವಂತಹ KC ವೇಣುಗೋಪಾಲ್, ಸಿದ್ದರಾಮಯ್ಯಗೆ 5 ಆಯ್ಕೆಗಳನ್ನ ನೀಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. ಸೊ 5ರಲ್ಲಿ ಯಾವುದನ್ನ ಒಪ್ಪಿದ್ರೂ ಕೂಡ ಹೈಕಮಾಂಡ್ಗೆ ಡಬಲ್ ಲಾಭ ಒಲಿಯೋದಂತೂ ಫಿಕ್ಸ್. ಯಾವ ರೀತಿಯಾಗಿ ಏನೆಲ್ಲ ಲಾಭಗಳಿದೆ? ಸೊ ಲಾಭ 1, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಭಾರಿ ಲಾಭ ಫಿಕ್ಸ್ ಆಗುತ್ತೆ. ಅಂಡ್ ರಾಜ್ಯದ ನೂತನ ಸಿಎಂ DKಶಿ ಸೇಫ್ ಆಗ್ತಾರೆ ಅನ್ನುವಂಥದ್ದು. ನಿಮ್ಮ ಅಶ್ವವೇಗ ನ್ಯೂಸ್ ಕಂಪ್ಲೀಟ್ ಇಂಟೆನ್ಸಿವ್ ಮಾಹಿತಿಯನ್ನ, ರಾಜಕೀಯ ಬೆಳವಣಿಗೆಯನ್ನ ಬಿಚ್ಚಿಡ್ತಾ ಇದೆ. ಸೊ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಿದ್ದು ಮೇಲೆ ಬಹುದೊಡ್ಡ ಜವಾಬ್ದಾರಿ ಹೊರಿಸ್ತಾ ಇದೆ ಹೈಕಮಾಂಡ್. ರಾಹುಲ್ ಗಾಂಧಿ ಮೇಲೆ ಇಟ್ಟಿರುವಂತಹ ನಂಬಿಕೆ ಇಲ್ಲಿ ದಾಳವಾಗಿರುವಂಥದ್ದು. 2029ಕ್ಕೆ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡುವಂತಹ ಹೊಣೆಗಾರಿಕೆ. ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡಬೇಕಿದೆ ಸಿದ್ದರಾಮಯ್ಯ. ಇದಕ್ಕಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕಿದೆ ಸಿದ್ದರಾಮಯ್ಯ. ಸಿಎಲ್ಪಿ ಸಭೆಯಲ್ಲಿ ಓಪನ್ ಆಗಿ ಕರೆ ಕೊಟ್ಟಿರುವಂತಹ KC ವೇಣುಗೋಪಾಲ್, ಸಿದ್ದರಾಮಯ್ಯಗೆ 5 ಆಯ್ಕೆಗಳನ್ನ ನೀಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. 5ರಲ್ಲಿ ಯಾವುದನ್ನ ಒಪ್ಪಿದ್ರೂ ಕೂಡ ಹೈಕಮಾಂಡ್ಗೆ ಡಬಲ್ ಲಾಭ ಒಲಿಯೋದು ಫಿಕ್ಸ್. ಸೊ ಸಿದ್ದರಾಮಯ್ಯ ಮುಂದೆ ಇರುವಂತಹ 5 ಆಯ್ಕೆಗಳು ಯಾವ್ದು? ಹೈಕಮಾಂಡ್ ಕೊಟ್ಟಿರುವಂತಹ ಆಫರ್ಸ್ ಯಾವ್ದು ಅಂತ ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯ ಮುಂದೆ 5 ಆಯ್ಕೆಗಳು ಈಗಿರುವಂಥದ್ದು. ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡೋದಕ್ಕೆ ಶ್ರಮಿಸ್ತಾ ಇರೋದು. ಸೊ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ದೊಡ್ಡ ಜವಾಬ್ದಾರಿ, AICC ಅಧ್ಯಕ್ಷ ಸ್ಥಾನ. ಸೊ 2029ರ ಲೋಕಸಭೆ ಚುನಾವಣೆಯಲ್ಲಿ ವ್ಯೂಹ ರಚನೆಯನ್ನ ಮಾಡುವಂತಹ ಸವಾಲು. ಸೊ ರಾಜ್ಯಸಭೆ ಆಯ್ಕೆ ಅಥವಾ ಪ್ರಚಾರ ಸಮಿತಿ ಅಧ್ಯಕ್ಷ. ಸೊ ಇಷ್ಟು ಆಯ್ಕೆಗಳು ಕೂಡ ಇದೀಗ ಸಿದ್ದರಾಮಯ್ಯ ಮುಂದೆ ಹೈಕಮಾಂಡ್ ಇಟ್ಟಿರುವಂತಹ ಆಯ್ಕೆಗಳಾಗಿದೆ. ಫೈನಲಿ ವಿದಾಯವನ್ನ ನೀಡಿದಂತಹ ಸಂದರ್ಭದಲ್ಲಿ, ಪಟ್ಟದಿಂದ ಕೆಳದಂತಹ ಸಂದರ್ಭದಲ್ಲಿ ಮತ್ತು ಕೂಡ ಸಿದ್ದರಾಮಯ್ಯರವರನ್ನ ಹಾಗೆ ಬಿಡೋದಕ್ಕೆ ಚಾನ್ಸ್ ಇಲ್ಲ, ಇಂತಹ ಜನನಾಯಕರನ್ನ ಸುಮ್ಮನೆ ಕೂರಿಸೋದೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಸಿದ್ದರಾಮಯ್ಯರ ಮುಂದೆ ಇಟ್ಟಿರುವಂತಹ 3 ಆಯ್ಕೆಗಳು ಕೂಡ ಇದಾಗಿರುತ್ತೆ. ಸೊ 5 ಆಯ್ಕೆಗಳನ್ನ ನೀಡಿ ಅದರ ಹಿಂದೆ ಏನಾದರೂ ತಂತ್ರವನ್ನ ರೂಪಿಸೋದಕ್ಕೆ ಸಜ್ಜಾಗ್ತಾ ಇದೆಯಾ ಹೈಕಮಾಂಡ್ ಅನ್ನುವಂಥದ್ದು. ಹೈಕಮಾಂಡ್ ಹೆಣಿತಾ ಇದೆ ಮಹಾತಂತ್ರ. ನಿನ್ನೆಯ ಸಿಎಲ್ಪಿ ಸಭೆಯಲ್ಲಿ ಬಿಗ್ ಸುಳಿವನ್ನ ಕೊಟ್ಟಿರುವಂತಹ ಕೇರಳ ವೇಣು ಒಂದು ಸುಳಿವನ್ನು ಕೂಡ ಕೊಟ್ಟಿರ್ತಾರೆ ನಿನ್ನೆ ಆದಂತಹ ಸಿಎಲ್ಪಿ ಸಭೆಯಲ್ಲಿ. ಸೊ ಅದರಂತೆ 5 ಆಯ್ಕೆಗಳನ್ನ ಇದೀಗ ಸಿದ್ದರಾಮಯ್ಯ ಮುಂದೆ ಹೈಕಮಾಂಡ್ ಇಟ್ಟಿರುವಂಥದ್ದು.
ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಪಟ್ಟದಿಂದ ಏನು ಕೆಳಗಿಳಿದ್ರು ಸಿದ್ದರಾಮಯ್ಯ, ಬಟ್ ಹೈಕಮಾಂಡ್ ಅದರ ಹಿಂದೆ ಒಂದು ರಣತಂತ್ರವನ್ನ ರೂಪಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನಂತಹ ಒಬ್ಬ ಜನನಾಯಕನ ಸುಮ್ಮನೆ ಕೂರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು 5 ಆಫೀಸ್ ಅನ್ನ ಹೈಕಮಾಂಡ್ ಸಿದ್ದರಾಮಯ್ಯರ ಮುಂದಿಡ್ತಾ ಇದೆ. ಈ ಬಗ್ಗೆ ನೆನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಒಂದು ಸುಳಿವನ್ನ ಕೊಡಲಾಗಿತ್ತು. ಸೊ ಮುಂದೆ ಯಾವ ಆಯ್ಕೆನ ಚೂಸ್ ಮಾಡ್ಕೊಳ್ಬಹುದು ಸಿದ್ದರಾಮಯ್ಯ? ಅಪ್ಡೇಟ್ಸ್ ಇದೆಯಾ ಜೀವನ್? ಎಸ್ ರೋಜಾ, ಏನಿ ಒಂದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂತಹ ಬಳಿಕ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರ ಕಾರ್ಯತಂತ್ರ ಹೇಗೆಲ್ಲ ಆಡಳಿತ ನಡೆಸಿದ್ದಾರೆ ಅಂತ ಹೈಕಮಾಂಡ್ಗೆ ಇಲ್ಲಿವರೆಗೂ ತಿಳಿದಿರೋವಂಥ ವಿಚಾರನೇ. ಈ ಒಂದು ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಇನ್ನೊಂದು ಆಡಳಿತವನ್ನು, ಅಂದರೆ ಏನೊಂದು ಅಧಿಕಾರಾವಧಿ ಇದೆ, ಇನ್ನೊಂದು ಮಿಕ್ಕಿರುವಂತಹ 2 ವರ್ಷದ ಅಧಿಕಾರಾವಧಿ ಇದೆ, ಆ ಒಂದು ಅಧಿಕಾರವನ್ನು ಇನ್ನೊಂದು ಮುನ್ನಡೆಸಲಿಕ್ಕೂ ಕೂಡ ಸಿದ್ದರಾಮಯ್ಯನವರ ಅಗತ್ಯ ತುಂಬ ಇರೋವಂಥದ್ದು. ಇನ್ನು ಆದರೆ ಸಿದ್ದರಾಮಯ್ಯನವರು ಈಗ ರಾಜ್ಯ ರಾಜಕಾರಣಕ್ಕೆ ಒಂದು ಬ್ರೇಕನ್ನು ತೆಗೆದುಕೊಂಡಂತೆ ಹೈಕಮಾಂಡ್ ಒಂದು ಹೇಳಿ ಇನ್ನು ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಡ್ತಿದೆ. ಆದರೆ ಸಿದ್ದರಾಮಯ್ಯನವರು ಈ ಮುಂಚೆನೂ ಕೂಡ ಹೇಳಿದರು, ಏನೊಂದು ರಾಜೀನಾಮೆ ನೀಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಕೊನೆಯವರೆಗೂ ನಾನು ರಾಜ್ಯದ ಜನರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿರುವಂಥದ್ದು ಸಿದ್ದರಾಮಯ್ಯನವರು. ಇದು ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಿತ್ತು ಈ ಒಂದು ವಿಚಾರ ಹೈಕಮಾಂಡ್ ಮಟ್ಟದಲ್ಲೊಂದು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅನ್ನೋದು. ಆದರೆ ಈಗ ಏನೊಂದು ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಧಿಕೃತವಾಗಿ ಮುಂದಿನ ಸಿ.ಎಂ ಅಂತ ಘೋಷಣೆ ಮಾಡಿದ ಬಳಿಕ CLP ಸಭೆಯಲ್ಲೇ ಸಿ.ಎಂ ಆಗಿದ್ದಂತಹ ಸಿದ್ದರಾಮಯ್ಯನವರ ಮುಂದೆ ಕೆಲವೊಂದು ಪ್ರಸ್ತಾವನೆಗಳನ್ನ ಇಟ್ಟಿರುವಂಥದ್ದು, 5 ಆಫರ್ಗಳನ್ನ ಕೂಡ ಅಂತ ಕೊಟ್ಟಿರುವಂಥದ್ದು. ಯಾಕಂದರೆ ಮುಂದಿನ ಬಾರಿ ಏನೊಂದು ಮೋದಿಯವರು ನಿರಂತರವಾಗಿ 3ನೇ ಬಾರಿ ಗೆದ್ದಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅಪೋಸಿಟ್ ಪಾರ್ಟಿಯಾಗಿ ಒಂದು ಕಾರ್ಯತಂತ್ರ ರೂಪಿಸಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಗೋಸ್ಕರ. ಈ ಒಂದು ಸಂದರ್ಭದಲ್ಲಿ 2029 ಲೋಕಸಭಾ ಚುನಾವಣೆಗೆ ಕೆಲವೊಂದು ಕಾರ್ಯತಂತ್ರಗಳನ್ನ ರೂಪಿಸಲಿಕ್ಕೆ ಒಂದು ಸಿದ್ದರಾಮಯ್ಯನವರ ಅಗತ್ಯತೆ ಇದೆ ಅಂತ ಅರ್ಥಕೊಂಡಂತಹ ಕಾಂಗ್ರೆಸ್ ಹೈಕಮಾಂಡ್ ಈಗ ಸದ್ಯಕ್ಕೆ ಆ ಒಂದು ಇನ್ನೊಂದು ಮುಂಬರುವ ಎಲೆಕ್ಷನ್ ಬಗ್ಗೆ ಚಿಂತೆ ನಡೆಸ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಅವ್ರನ್ನ ಮುಂಬರುವ ದಿನಗಳಲ್ಲಿ ಪ್ರಧಾನಿಯಾಗಿ ನೋಡಬೇಕು ಅನ್ನೋಂಥದ್ದು ಕಾಂಗ್ರೆಸ್ಸಿಗರ ಮನದಾಳದ ಆಸೆ ಆಗಿರುವಂಥದ್ದು. ಅದಕ್ಕೋಸ್ಕರ ಕಾರ್ಯತಂತ್ರ ರೂಪಿಸಿ ಅಂತ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಶ್ರಮಿಸಿ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿರುವಂಥದ್ದು. ಇನ್ನು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿರುವಂಥದ್ದು. ಈವರೆಗೆ ಏನೊಂದು ಕಾರ್ಯಕಾರಿ ಸಮಿತಿ ಇದೆ, ಅದರಲ್ಲೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತೀವಿ, ಅದನ್ನು ಕಾಂಗ್ರೆಸ್ನ ಮುನ್ನಡೆಸ್ಕೊಂಡು ಹೋಗಿ ಅನ್ನೋಂಥ ಆಫರನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಸದ್ಯ ಈಗ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ AICC ಅಧ್ಯಕ್ಷರು, ಮತ್ತೊಮ್ಮೆ ಕರ್ನಾಟಕದ ಒಬ್ಬ ನಾಯಕನಿಗೆ ಒಂದು AICC ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ ಅನ್ನೋದಾದರೆ ಸಿದ್ದರಾಮಯ್ಯನವ್ರಿಗೆ ಕೊಡ್ಬೋದು ಅನ್ನೋ ಚರ್ಚೆಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತಿರುವಂಥದ್ದು. ಒಂದು ಆಫರ್ ಕೂಡ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವ್ರಿಗೆ. ಇನ್ನು ಏನೊಂದು ವ್ಯೂಹ ರಚನೆ ಮಾಡಬೇಕು, ಮುಂಬರುವ 2029 ಚುನಾವಣೆಗೆ ವ್ಯೂಹ ರಚನೆ ಮಾಡೋದಕ್ಕೆ ಏನೆಲ್ಲ ಆಗಬೇಕು, ಏನೆಲ್ಲ ಪಾಸಿಟಿವ್ ನೆಗೆಟಿವ್ಗಳಿದೆ ಅದನ್ನೆಲ್ಲ ಅರ್ಥಕೊಂಡು ಅದನ್ನೆಲ್ಲ ಸರಿಪಡಿಸುವಂಥ ಒಂದು ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು ಅಂದ್ಕೊಂಡಿರೋದು. ಇನ್ನು ಅದು ಬಿಟ್ಟರೆ ರಾಜ್ಯಸಭೆಗೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲೇ ರಾಜ್ಯಸಭೆಗೆ ಆಯ್ಕೆ ಮಾಡ್ತೀವಿ ಅನ್ನೋ ಒಂದು ನಿದರ್ಶನವನ್ನು ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ ಅಂತ ಸಿದ್ದರಾಮಯ್ಯನವರು ಖಡಕ್ಕಾಗಿ ಹೇಳಿರೋವಂಥದ್ದು. ಸದ್ಯ ಈವರೆಗೆ ಕಾದು ನೋಡಬೇಕಾಗಿದೆ ಮುಂದಿನ ಸಿದ್ದರಾಮಯ್ಯನವರ ನಡೆ ಏನಾಗುತ್ತೆ, ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಕಾಲಿಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರೋಜಾ. ರೈಟ್, ಥ್ಯಾಂಕ್ ಯು ಜೀವಂತ್. ಅಪ್ಡೇಟ್ಸ್ಗಾಗಿ